ನಮಸ್ಕಾರ. ಮಿಥುನ ರಾಶಿಯವರಿಗೆ ಏಪ್ರಿಲ್ 2026 ಹೇಗಿರಲಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಯಾಕೆಂದ್ರೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯೇ ತರಲಿದೆ. ಸೊ ಬನ್ನಿ ಇದರ ಬಗ್ಗೆ ಇವತ್ತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಹೌದು, ಏಪ್ರಿಲ್ 2026 ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಒಂದು ಸಾಮಾನ್ಯ ತಿಂಗಳಂತೂ ಅಲ್ಲ. ಇದು ನಿಮ್ಮ ಕೆರಿಯರ್ಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಡೋ ಸಮಯ. ಯಾಕೆ ಗೊತ್ತಾ? ನಿಮ್ಮ ವೃತ್ತಿ ಸ್ಥಾನದಲ್ಲಿ ಕೆಲವು ಗ್ರಹಗಳು ಒಂದು ತುಂಬನೇ ಅಪರೂಪದ ಮತ್ತು ಶಕ್ತಿಶಾಲಿಯಾದ ರೀತಿಯಲ್ಲಿ ಒಂದಾಗ್ತಿವೆ. ಹಾಗಾಗಿ ಈ ತಿಂಗಳು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ಇದು ವೃತ್ತಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ತರೋ ತಿಂಗಳ ಅಥವಾ ಹಿಂದೆಂದೂ ಕಂಡಿರದ ಲಾಭ ತರುವ ತಿಂಗಳ? ನೋಡಿ, ಒಂದು ಕಡೆ ಚಾಲೆಂಜಸ್ ಇದೆ, ಮತ್ತೊಂದು ಕಡೆ ಅದ್ಭುತವಾದ ಅವಕಾಶಗಳೂ ಕಾದಿವೆ. ಅಂದ್ರೆ ಇಷ್ಟು ಈ ಎರಡರ ನಡುವಿನ ಜರ್ನಿಯೇ ಈ ತಿಂಗಳ ಸ್ಪೆಷಾಲಿಟಿ. ಸರಿ, ಹಾಗಿದ್ರೆ ಮೊದಲು ತಿಂಗಳ ಆರಂಭದ ಬಗ್ಗೆ ನೋಡೋಣ. ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಆಸ್ಟ್ರೋಲಾಜಿಕಲ್ ಸ್ಟಾರ್ಮ್, ಅಂದ್ರೆ ಒಂದು ಜ್ಯೋತಿಷ್ಯದ ಬಿರುಗಾಳಿ ಅಂತಲೇ ಹೇಳ್ಬೋದು, ಅದು ಎದುರಾಗಲಿದೆ. ಅದೇ ಶನಿ ಮಂಗಳ ಸಂಯೋಗ ತರುವಂಥ ದೊಡ್ಡ ಸವಾಲು. ಇದ್ರ ಬಗ್ಗೆನೇ ಮೊದಲು ಮಾತಾಡೋಣ. ಏಪ್ರಿಲ್ 2ನೇ ತಾರೀಕು ಈ ಡೇಟನ್ನು ನಿಮ್ಮ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿಟ್ಕೊಳ್ಳಿ. ಯಾಕಂದ್ರೆ ಅಂದೇ ಇದೆಲ್ಲೋ ಶುರುವಾಗೋದು. ನಿಮ್ಮ ಜಾತಕದಲ್ಲಿ 10ನೇ ಮನೆ ಅಂದ್ರೆ ನಿಮ್ಮ ಕರ್ಮಸ್ಥಾನ, ನಿಮ್ಮ ಕೆಲಸ, ನಿಮ್ಮ ಕರಿಯರ್, ಆ ಜಾಗದಲ್ಲಿ ಮಂಗಳ ಮತ್ತು ಶನಿಯಂತಹ ಎರಡು ಪವರ್ಫುಲ್ ಗ್ರಹಗಳು ಒಂದಾಗ್ತಿವೆ. ಇದನ್ನ ಒಂದು ರೀತಿ ಕಾಸ್ಮಿಕ್ ಪ್ರೆಷರ್ ಕುಕ್ಕರ್ ಅಂತ ಕರಿಬೋದು. ಅಕ್ಷರಶಃ ನಿಮ್ಮ ವೃತ್ತಿ ಜೀವನದಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ಬಿಲ್ಡ್ ಆಗಕ್ಕೆ ಶುರುವಾಗುತ್ತೆ. ಇದನ್ನ ಬೆಂಕಿ ಮತ್ತು ಮಂಜು ಒಟ್ಟಿಗೆ ಸೇರಿದ ಹಾಗೆ ಅಂತ ಹೇಳ್ಬೋದು. ಯೋಚನೆ ಮಾಡಿ, ಒಂದು ಕಡೆ ಶನಿ ಅಂದ್ರೆ ಶಿಸ್ತು, ಜವಾಬ್ದಾರಿ, ಕಠಿಣ ಪರಿಶ್ರಮದ ಗ್ರಹ. ಇನ್ನೊಂದು ಕಡೆ ಮಂಗಳ ಅಂದ್ರೆ ಆಕ್ಷನ್, ಅಗ್ರೆಷನ್, ಬೆಂಕಿಯಂತಹ ಶಕ್ತಿಯ ಪ್ರತೀಕ. ಇವೆರಡೂ ಒಂದೇ ಕಡೆ ಸೇರಿದಾಗ ಏನಾಗುತ್ತೆ? ಕೆಲಸದ ಹೊರೆ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬಾಸ್ ಅಥವಾ ಸೀನಿಯರ್ ಜೊತೆ ಘರ್ಷಣೆಗಳು ಕೂಡ ಆಗುವ ಸಾಧ್ಯತೆ ಇರುತ್ತೆ. ಇದರ ಅರ್ಥ ಇಷ್ಟೇ, ಈ ಸಮಯದಲ್ಲಿ ನಿರಂತರವಾಗಿ ಕೆಲಸ ಮಾಡಬೇಕಾಗ್ಬೋದು, ದೊಡ್ಡ ಜವಾಬ್ದಾರಿಗಳನ್ನ ಹೊರಬೇಕಾಗ್ಬೋದು. ಇದು ನಿಜವಾಗ್ಲೂ ನಿಮ್ಮ ತಾಳ್ಮೆ ಮತ್ತೆ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡುವಂಥ ಸಮಯ ಅಂತಾನೆ ಹೇಳ್ಬೋದು. ಸೊ ಈ ತಿಂಗಳನ್ನ ನಾವು ಎರಡು ಭಾಗವಾಗಿ ನೋಡಬಹುದು, ಫಸ್ಟ್ ಹಾಫ್ ಮತ್ತೆ ಸೆಕೆಂಡ್ ಹಾಫ್. ಏಪ್ರಿಲ್ 2ಕ್ಕೆ ಶನಿ ಮಂಗಳ ಸಂಯೋಗದಿಂದ ಸವಾಲುಗಳು ಶುರುವಾಗುತ್ತೆ. ಆದರೆ ಏಪ್ರಿಲ್ 14ಕ್ಕೆ ಸೂರ್ಯನ ಸಂಚಾರದಿಂದ ಒಂದು ದೊಡ್ಡ ಪಾಸಿಟಿವ್ ಶಿಫ್ಟ್ ಆಗುತ್ತೆ. ಅದೃಷ್ಟದ ಬಾಗಿಲು ತೆರೆಯುತ್ತೆ ಅಂತಾನೆ ಹೇಳಬಹುದು. ಅಂದ್ರೆ ಪ್ರೆಷರಿಂದ ಪ್ರಾಫಿಟ್ ಕಡೆಗೆ ಒಂದು ಕ್ಲಿಯರ್ ಚೇಂಜ್. ಆದರೆ ಒಂದು ನಿಮಿಷ, ಈ ಪ್ರೆಷರ್ ಇದೆಯಲ್ಲ, ಇದು ಎಲ್ರಿಗೂ ಒಂದೇ ರೀತಿ ಇರೋದಿಲ್ಲ. ನಿಮ್ಮ ಜನ್ಮ ನಕ್ಷತ್ರ ಅದೇ ಈ ಸವಾಲುಗಳನ್ನು ಎದುರಿಸೋಕೆ ನಿಮಗೊಂದು ಸೀಕ್ರೆಟ್ ವೆಪನ್ ಅಂದ್ರೆ ಒಂದು ರಹಸ್ಯ ಅಸ್ತ್ರವನ್ನ ಕೊಡುತ್ತೆ. ಅದು ಹೇಗೆ ಅಂತ ನೋಡೋಣ ಬನ್ನಿ. ಮಿಥುನ ರಾಶಿಯಲ್ಲಿ ಪ್ರಮುಖವಾಗಿ 3 ನಕ್ಷತ್ರಗಳು ಬರ್ತವೆ. ಮೊದಲನೇದು ಮೃಗಶಿರ, ಇವರನ್ನ ಅನ್ವೇಷಕರು ಅಂತ ಹೇಳಬಹುದು. ಎರಡನೇದು ಆರ್ದ್ರ ಅಂದ್ರೆ ಚಂಡಮಾರುತ ಇದ್ದ ಹಾಗೆ. ಮೂರನೇದು ಪುನರ್ವಸು ಅಂದ್ರೆ ನವೀಕರಣ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಮ ರಾಶಿ ಒಂದೇ ಆದ್ರೂ ಈ ನಕ್ಷತ್ರಗಳು ನಿಮ್ಮ ವ್ಯಕ್ತಿತ್ವಕ್ಕೆ ಇನ್ನಷ್ಟು ಸ್ಪೆಸಿಫಿಕ್ ಆದ ಡೀಟೇಲ್ಸ್ ಕೊಡುತ್ತೆ. ಸೊ ನಿಮ್ಮ ನಕ್ಷತ್ರ ಯಾವುದು ಅನ್ನೋದ್ರ ಮೇಲೆ ನಿಮ್ಮ ಅನುಭವ ಕೂಡ ಬದಲಾಗುತ್ತೆ. ನೋಡಿ, ಪ್ರತಿಯೊಂದು ನಕ್ಷತ್ರಕ್ಕೂ ತನ್ನದೇ ಆದ ಒಂದು ಸೂಪರ್ ಪವರ್ ಇದೆ. ಈಗ ನೀವು ಮೃಗಶಿರ ನಕ್ಷತ್ರದವರಾಗಿದ್ರೆ ನಿಮ್ಮ ಕ್ಯೂರಿಯಾಸಿಟಿಯನ್ನೇ ಬಳಸಿ ಹೊಸ ಐಡಿಯಾಗಳನ್ನು, ಸೊಲ್ಯೂಷನ್ಗಳನ್ನು ಕಂಡುಹಿಡಿತೀರಿ. ಅದೇ ನೀವು ಆರ್ದ್ರ ನಕ್ಷತ್ರದವರಾದರೆ ಆ ಚಂಡಮಾರುತದ ಎನರ್ಜಿಯನ್ನೇ ಚಾನಲ್ ಮಾಡಿ ಬೇರೆಯವರು ಬೇಡ ಅನ್ನೋ ಕಷ್ಟದ ಪ್ರಾಜೆಕ್ಟ್ಗಳನ್ನು ತಗೊಂಡು ಗೆದ್ದು ತೋರಿಸ್ತೀರಿ. ಇನ್ನು ಪುನರ್ವಸು ನಕ್ಷತ್ರದವರಾದರೆ ನಿಮ್ಮ ಆಶಾವಾದ ಮತ್ತು ಅಡ್ಯಾಪ್ಟಬಿಲಿಟಿಯೇ ನಿಮ್ಮ ಶಕ್ತಿ. ಹಿನ್ನಡೆಯನ್ನೇ ಬೆಳವಣಿಗೆಯ ಅವಕಾಶವಾಗಿ ನೋಡ್ತೀರಿ. ಸೊ ನಿಮ್ಮ ನಕ್ಷತ್ರದ ಈ ಗುಣವನ್ನೇ ಬಳಸಿ ಈ ಸವಾಲುಗಳನ್ನು ಅವಕಾಶಗಳಾಗಿ ಬದಲಾಯಿಸ್ಕೊಳ್ಳಿ. ಸರಿ, ಈಗ ಬರೋಣ ಈ ತಿಂಗಳ ಅತ್ಯಂತ ಎಕ್ಸೈಟಿಂಗ್ ಪಾರ್ಟ್ಗೆ, ಅಂದ್ರೆ ತಿಂಗಳ ಮಧ್ಯದಲ್ಲಿ ಆಗುವ ಆ ಪವರ್ ಶಿಫ್ಟ್ ಬಗ್ಗೆ. ಇಲ್ಲಿ ಗ್ರಹಗಳ ಶಕ್ತಿ ಡ್ರಮ್ಯಾಟಿಕ್ ಆಗಿ ಚೇಂಜ್ ಆಗುತ್ತೆ. ಪ್ರೆಷರ್ ರಿವಾರ್ಡ್ ಆಗಿ ಬದಲಾಗುವ ಸಮಯ ಇದು. ಏಪ್ರಿಲ್ 14 ಈ ಡೇಟ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದೇ ದಿನ ಈ ತಿಂಗಳ ಇಡೀ ಗೇಮ್ ಚೇಂಜ್ ಆಗುತ್ತೆ. ಒಂದು ದೊಡ್ಡ ಪ್ಲಾನೆಟರಿ ಮೂವ್ಮೆಂಟ್ ನಡೆಯಲಿದೆ. ಅದೇ ದಿನ ಗ್ರಹಗಳ ರಾಜನಾದ ಸೂರ್ಯ ತನ್ನ ಅತ್ಯಂತ ಪವರ್ಫುಲ್ ಸ್ಥಿತಿಗೆ ಬರ್ತಾನೆ. ಅದನ್ನ ಜ್ಯೋತಿಷ್ಯದಲ್ಲಿ ಉಚ್ಚ ಸ್ಥಿತಿ ಅಂತ ಹೇಳ್ತಾರೆ. ಹಾಗೆ ಉಚ್ಚನಾಗಿ ನಿಮ್ಮ 11ನೇ ಮನೆಗೆ ಎಂಟ್ರಿ ಕೊಡ್ತಾನೆ. ಈ 11ನೇ ಮನೆ ಅಂದ್ರೆ ಲಾಭ, ಆದಾಯ, ಯಶಸ್ಸು, ನಿಮ್ಮ ಆಸೆಗಳು ಪೂರೈಸುವ ಜಾಗ. ಇದರ ಸಿಂಪಲ್ ಅರ್ಥ ಏನ್ ಲೋತಾ? ಇಷ್ಟು ದಿನಪಟ್ಟ ಕಷ್ಟಕ್ಕೆ ಪ್ರತಿಫಲ ಸಿಗೋ ಟೈಮ್ ಬಂದಿದೆ ಅಂತ. ಹಾಗಿದ್ರೆ ಸೂರ್ಯನ ಈ ಪವರ್ಫುಲ್ ಟ್ರಾನ್ಸಿಟಿಂದ ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಸಡನ್ ಆಗಿ ಹಣಕಾಸಿನ ಲಾಭ ಬರ್ಬೋದು, ಎಲ್ಲೋ ನಿಂತೋಗಿದ್ದು ದುಡ್ಡು ವಾಪಸ್ ಬರ್ಬೋದು, ಕೆಲಸದಲ್ಲಿ ದೊಡ್ಡ ಮಟ್ಟದ ರೆಕಗ್ನಿಷನ್ ಸಿಗ್ಬೋದು,
ಪ್ರಮೋಷನ್ ಅಥವಾ ಸ್ಟೇಟಸ್ ಚೇಂಜ್ ಆಗ್ಬೋದು. ಬೋನಸ್, ಡಿವಿಡೆಂಡ್ ಹೀಗೆ ನಾನಾ ರೀತಿಯಲ್ಲಿ ಲಾಭ ಆಗತ್ತೆ. ತಿಂಗಳ ಮೊದಲ ಭಾಗದಲ್ಲಿ ಪಟ್ಟ ಶ್ರಮಕ್ಕೆ ಇಲ್ಲಿ ಪಕ್ಕಾ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಸರಿ, ಈ ಪಾಸಿಟಿವ್ ಎನರ್ಜಿಯನ್ನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ? ಮತ್ತೆ ತಿಂಗಳ ಆರಂಭದಲ್ಲಿ ಬರೋ ಚಾಲೆಂಜಸ್ಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಅದಕ್ಕೆ ಕೆಲವು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಜ್ಯೋತಿಷ್ಯ ಪರಿಹಾರಗಳನ್ನ ಈಗ ನೋಡೋಣ. ಇದನ್ನ ನಿಮ್ಮ ಒಂದು ಆಸ್ಟ್ರೋಲಾಜಿಕಲ್ ಟೂಲ್ ಕಿಟ್ ಅಂತ ಅಂದ್ಕೊಳ್ಳಿ. ಮೊದಲನೆಯದು, ಬುಧವಾರದ ದಿನ ಶ್ರೀ ವಿಷ್ಣು ಸಹಸ್ರನಾಮ ಪಠಿಸಿ. ಇದು ಕಮ್ಯುನಿಕೇಷನ್ ಮತ್ತು ಡಿಸಿಷನ್ ಮೇಕಿಂಗ್ಗೆ ಹೆಲ್ಪ್ ಮಾಡುತ್ತೆ. ಎರಡನೇದು, ಶನಿ ಮಂಗಳ ಸಂಯೋಗದ ತೀವ್ರತೆಯನ್ನ ಕಡಿಮೆ ಮಾಡೋಕೆ ಸೋಮವಾರ ಮತ್ತೆ ಶನಿವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕ ಮಾಡಿಸಿ. ಮೂರನೇದು, ಸೂರ್ಯನ ಪಾಸಿಟಿವ್ ಎನರ್ಜಿಯನ್ನ ಪೂರ್ತಿಯಾಗಿ ಪಡ್ಕೊಳ್ಳೋಕೆ ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ಈ ಸರಳ ಪದ್ಧತಿಗಳು ಗ್ರಹಗಳ ಪಾಸಿಟಿವ್ ಎನರ್ಜಿಯನ್ನ ನಿಮ್ಮ ಕಡೆ ಸೆಳೆಯೋಕೆ ಖಂಡಿತ ಸಹಾಯ ಮಾಡುತ್ತೆ. ಹಾಗಿದ್ರೆ ಈ ತಿಂಗಳ ಸಾರಾಂಶ ಏನು? ತುಂಬ ಸಿಂಪಲ್. ಏಪ್ರಿಲ್ ತಿಂಗಳು ಕೇವಲ ಪ್ರೆಷರ್ ಬಗ್ಗೆ ಅಲ್ಲ, ಇದು ಆ ಪ್ರೆಷರಿಂದಾನೇ ಯಶಸ್ಸನ್ನ ರೂಪಿಸೋ ಬಗ್ಗೆ. ಅಂದ್ರೆ ವಜ್ರ ತಯಾರಾಗೋಕೆ ಒತ್ತಡ ಬೇಕಲ್ವಾ? ಹಾಗೆ ಈ ತಿಂಗಳು ಎದುರಾಗೋ ಸವಾಲ್ಗಳೇ ಮುಂದೆ ಸಿಗ್ಬೋದ ದೊಡ್ಡ ಯಶಸ್ಸಿಗೆ ಫೌಂಡೇಶನ್. ನೋಡಿ, ಈಗ ಕಾಸ್ಮಿಕ್ ಸ್ಟೇಜ್ ರೆಡಿಯಾಗಿದೆ. ಈ ಪವರ್ಫುಲ್ ಎನರ್ಜಿಯನ್ನ ಬಳಸಿ ನಿಮ್ಮ ಪ್ರೊಫೆಷನಲ್ ಲೆಗಸಿಯನ್ನ, ಅಂದ್ರೆ ನಿಮ್ಮ ವೃತ್ತಿಪರ ಪರಂಪರೆಯನ್ನ ಹೇಗೆ ಕಟ್ತೀರಿ, ಇದನ್ನ ನೀವು ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.